ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು 1 ವರ್ಷಕ್ಕಾಗುವಷ್ಟು ಸಾಂಬಾರ್ ಪೌಡ್ರ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇದು ಹೇಗೆ ಮಾಡ್ಕೊಳ್ಳೋದು ಸಾಂಬಾರ್ ಪೌಡ್ರನ್ನ ಅಂತ ನಾನಿವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಇದು ಹೇಗೆ ಮಾಡೋದು ಅಂತ ಅಂದರೆ ನೋಡೋಣ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು 2 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 1 kg ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, 1 kg ಗುಂಟೂರು ಮೆಣಸಿನ್ಕಾಯಿ ಇದೆ. ಅಂದರೆ ಟೋಟಲ್ ಆಗಿ ಇದು 2 kg ಮೆಣಸಿನ್ಕಾಯಿ ಇದೆ. ಅದೇ ಸಮ ಪ್ರಮಾಣದಲ್ಲಿ 2 kg ಧನಿಯಾ ತೊಗೊಂಡಿದ್ದೀನಿ. 2 kg ಮೆಣಸಿನ್ಕಾಯಿ ತೊಗೊಂಡ್ರೆ 2 kg ಧನಿಯಾ ತೊಗೊಳ್ಬೇಕಾಗುತ್ತೆ. ಈ ಸಮ ಪ್ರಮಾಣಕ್ಕೆ ಈ ಉಳಿದಿರೋ ಸಾಮಗ್ರಿಗಳು ಎಷ್ಟೆಷ್ಟು ತೊಗೊಳ್ಬೇಕು ಅಂತ ಹೇಳ್ತೀನಿ. ನಾನು ಇದಕ್ಕೆ 5 ಕಂತೆಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ 2 kg ಮೆಣಸಿನ್ಕಾಯಿಗೆ. ನೆಕ್ಸ್ಟು ಅರ್ಧ kg ಅಷ್ಟು ಮೆಣಸು ತೊಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡೇ ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಅರ್ಧ kg ಮೆಂತ್ಯ ತೊಗೊಂಡಿದ್ದೀನಿ, ಅರ್ಧ kg ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಅರ್ಧ kg ಅಷ್ಟು ಸಾಸಿವೆ, ಅರ್ಧ kg ಅರಿಶಿನದ ಕೊನೆ ಅಂತಾರೆ ನೋಡಿ, ಅಂದ್ರೆ ಅರಿಶಿನದ ಬೇರು ಅಂತ ಹೇಳ್ತಾರಲ್ಲ, ಅದನ್ನ ತಗೊಂಡಿದ್ದೀನಿ ಅರ್ಧ kg. ಆಮೇಲೆ 1/4 kg ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಆಮೇಲೆ ಅರ್ಧ kg ತೊಗರಿಬೇಳೆ. ನೆಕ್ಸ್ಟ್ ನೋಡಿ ಅರ್ಧ kg ಅಷ್ಟು ಕಡಲೆಕಾಳು ತಗೊಂಡಿದ್ದೀನಿ. ನೆಕ್ಸ್ಟ್ ಉದ್ದಿನ ಕಾಳು ಅರ್ಧ kg. ನೀವು ಉದ್ದಿನ ಕಾಳಾದ್ರೂ ತಗೊಳ್ಳಿ, ಇಲ್ಲ ಅಂತಂದ್ರೆ ಉದ್ದಿನ ಬೇಳೆನಾದ್ರೂ ತಗೊಳ್ಳಿ. ಆಮೇಲೆ ಅರ್ಧ kg ಹುರುಳಿಕಾಳು. ಇದು ನಾವು ಮಿಷಿನ್ ಒಳಗೆ ಹಾಕಿದ್ರೆ ಉಳಿದಿರುತ್ತೆ ನೋಡಿ, ಅದು ಸಾಂಬಾರ್ ಪೌಡ್ರು, ಅದು ಮಿಷಿನ್ ಇಂದ ನಮ್ಗೆ ಹೊರಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಅರ್ಧ kg ಹುರುಳಿಕಾಳು ತಗೊಂಡಿದ್ದೀನಿ. ನೆಕ್ಸ್ಟ್ MTR ಅವ್ರ ಕಂಪ್ನಿದು ನಾನು ಹಿಂಗ್ ತಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಮಗೆ ಸಾಂಬಾರ್ ಪೌಡ್ರು ಮಾಡ್ಕೊಳ್ಳೋದಿಕ್ಕೆ ಸಾಮಗ್ರಿಗಳು ಬೇಕಾಗುತ್ತೆ. ಇದಿಷ್ಟಾದ್ರೆ ನಮಗೆ ಸಾಂಬಾರ್ ಪೌಡ್ರು ತುಂಬಾ ರುಚಿಯಾಗಿ ಬರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ರುಚಿಯಾಗಿ ನಾವು ಮನೆಯಲ್ಲಿ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದಿಷ್ಟಾದ್ರೆ ನಮಗೆ ರೆಡಿ ಆಗುತ್ತೆ ಸಾಂಬಾರ್ ಪೌಡ್ರು. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾನು ನೆಕ್ಸ್ಟ್ ಈಗ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಅದು ಮೆಣಸಿನ್ಕಾಯಿ ಹುರ್ಕೊಳ್ಳೋ ಪಾತ್ರೆನೇ ಇದೆ. ಅದಕ್ಕೆ ನಾನು 1/4 kg ಅಷ್ಟು ನಾನು ಮೆಣಸಿನ್ಕಾಯಿನ ಈ ಪಾತ್ರೆಗೆ ಹಾಕೊಂಡ್ ಬಿಡ್ತೀನಿ. ಈ ಪಾತ್ರೆಗೆ ಹಾಕೊಂಡು ನಾನು ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ ಬಿಡ್ತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ನಮ್ಗೆ ಘಾಟುನು ಬರೋದಿಲ್ಲ. ಆಮೇಲೆ ಹುರ್ಕೊಳ್ಳೋದಕ್ಕೂ ನಮ್ಗೆ ಈಸಿ ಆಗುತ್ತೆ, ಅಂದ್ರೆ ಘಾಟ್ ಅಂತೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಮೆಣಸಿನ್ಕಾಯಿಗೆ ಮತ್ತೆ ಧನಿಯಾಕಷ್ಟೇ ನಾವು ಎಣ್ಣೆ ಹಾಕೊಂಡು ಹುರ್ಕೊಳ್ಬೇಕಾಗುತ್ತೆ. ಇನ್ನು ಉಳಿದ ಸಾಮಗ್ರಿಗಳಿಗೆ ಹಾಗೆ ನಾವು ಹುರ್ಕೊಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಎಣ್ಣೆ ಹಾಕೊಂಡು ಹುರ್ಕೊಳ್ಳಲ್ಲ, ಆಮೇಲೆ ಹುರ್ಕೊಳ್ಳೋದೇ ಇಲ್ಲ ಮೆಣಸಿನ್ಕಾಯಿನ. ಆ ರೀತಿಯಾಗೂ ಸಾಂಬಾರ್ ಪೌಡ್ರನ್ನ ಮಾಡ್ಕೊಳ್ತಾರೆ. ನಮ್ಮ ಮನೇಲಿ ನಾವು ಎಣ್ಣೆ ಹಾಕೊಂಡು ಇದನ್ನ ಮೆಣಸಿನ್ಕಾಯಿನ ಹುರ್ಕೊಳ್ತೀವಿ. ಈ ರೀತಿಯಾಗಿ ಹುರ್ಕೊಂಡು ನಾವು ಸಾಂಬಾರ್ ಪೌಡ್ರ್ ಮಾಡಿದ್ರೆ ತುಂಬಾ ರುಚಿಯಾಗಿ ಸಾಂಬಾರ್ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ತೀವಲ್ಲ, ನಿಮ್ಗೂ ಇದೇ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಅಂದ್ರೆ ಸೀಸ್ಕೊಳ್ಬಾರ್ದು ಮೆಣಸಿನ್ಕಾಯಿನ. ನೋಡಿ, ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ. ಇದು ಹುರಿದಿದ್ದಾಗಿದೆಯಲ್ಲ, ಈಗ ಒಂದು ಪಾತ್ರೆಗೆ ಹಾಕೊಂಡ್ ಬಿಡ್ತೀನಿ ನಾನು. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಹಾಕೊಂಡು ಇನ್ನು ಉಳಿದಿದೆ ನೋಡಿ ಎಲ್ಲ ಮೆಣಸಿನ್ಕಾಯಿನ ನಾನು ಇದೇ ರೀತಿಯಾಗಿ ಹುರ್ಕೊಂಡ್ ಬರ್ತೀನಿ. ನೋಡಿ, ಎಲ್ಲ ನಾನು ಹುರ್ಕೊಂಡಿದ್ದೀನಲ್ಲ. ಈಗ ನಾನು ನೆಕ್ಸ್ಟ್ ಇದನ್ನ ಬಿಸಿಲಿಗೆ ಇಟ್ಕೊಂಡ್ ಬಿಡ್ತೀನಿ. ಅಂದ್ರೆ ಇದು 1-2 ಅವರ್ ನಾವು ಎಲ್ಲ ಹುರಿದಿದ್ದ ಸಾಮಗ್ರಿಗಳೆಲ್ಲ ಬಿಸಿಲಿಗೆ ಹಾಕೊಳ್ಬೇಕಾಗುತ್ತೆ. ಆಮೇಲೆ ನೋಡಿ, ನಾನಿದು ಧನಿಯಾ ತೋರಿಸಿದ್ದೆ ನೋಡಿ, ಅದನ್ನು ಎಣ್ಣೆ ಹಾಕೊಂಡು ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಧನಿಯನ್ನ. ಇದಾಗಿದ ನಂತರ ನೆಕ್ಸ್ಟ್ ನೋಡಿ ಕಡಲೆಕಾಳನ್ನ ಹುರ್ಕೊಂಡ್ ಬರೋಣ. ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ಎಲ್ಲದಕ್ಕೂ ನಾವೀಗ ಎಣ್ಣೆ ಹಾಕೊಳ್ಬಾರ್ದು, ಹಾಗೇನೆ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಕಡಲೆಕಾಳು ಹುರ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಒಂದು ಪಾತ್ರೆಗೆ ಹಾಕೊಂಡ್ ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಹುರ್ಕೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ನೋಡಿ, ಜೀರಿಗೆ ಹಾಕೊಳ್ತೀನಿ. ಈ ಜೀರಿಗೆನೂ ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ಇದು ನಮಗೆ ಘಮ ಘಮ ಅಂತ ವಾಸನೆ ಬರುತ್ತೆ ನೋಡಿ, ಅಲ್ಲಿ ತನಕ ಹುರ್ಕೊಳ್ಬೇಕಾಗುತ್ತೆ ಜೀರಿಗೆ. ನೋಡಿದ್ರಲ್ಲ, ಇದು ಜೀರಿಗೆನು ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಕೆಂಪು ಬಣ್ಣ ಬರೋ ತನಕ. ಈಗ ಜೀರಿಗೆ ಎಲ್ಲ ರೆಡಿ ಆಗಿದೆ, ಹುರ್ಕೊಂಡಿದ್ದೀನಿ. ಈಗ ನಾನು ಕಡಲೆಕಾಳು ಹುರ್ಕೊಂಡಿದ್ದೆ ನೋಡಿ, ಅದೇ ಪಾತ್ರೆಗೆ ಹಾಕೊಂಡ್ ಬಿಡ್ತೀನಿ. ನೆಕ್ಸ್ಟ್ ನೋಡಿ ಮೆಂತ್ಯ ಹಾಕೊಂಡಿದ್ದೆ, ಮೆಂತ್ಯನು ಹುರ್ಕೊಂಡಿದ್ದೀನಿ ನೋಡಿ. ಈ ತರ ಕೆಂಪು ಬಣ್ಣ ಬರಬೇಕು, ಬ್ರೌನ್ ಕಲರ್ ಅಂತಾರಲ್ಲ ಅಲ್ಲಿ ತನ ಬರೋ ತನಕ ಹುರ್ಕೊಂಡಿದ್ದೀನಿ. ಅದನ್ನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈಗ ಮೆಂತ್ಯನು ಹುರಿದಿದ್ದಾಗಿದೆ ಅಲ್ಲ, ಈಗ ಇದೇ ಪಾತ್ರೆಗೆ ನೋಡಿ ನಾನು ಮೆಣಸ್ಕಾಳು ಹಾಕೊಂಡ್ಬಿಡ್ತೀನಿ. ಮೆಣಸ್ಕಾಳನ್ನು ಹಾಗೆ ನಾವು ಹುರ್ಕೊಳ್ಬೇಕಾಗುತ್ತೆ. ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನುವೆ. ನೋಡಿ ಮೆಣಸ್ಕಾಳನ್ನು ಹುರ್ಕೊಂಡಿದ್ದೀನಿ, ಇದನ್ನು ಪಾತ್ರೆಗೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಇವಾಗ ಇದಕ್ಕೆ ಸಾಸಿವೆ ಹಾಕೊಂಡು ಬರ್ತೀನಿ. ನೋಡಿ ಸಾಸಿವೆನು ಇದೆಲ್ಲ ನಮಗೆ ಸಿಡಿಬೇಕು ಚಟಪಟ ಅಂತ, ಅಲ್ಲಿ ತನಕ ನಾವು ಹುರ್ಕೊಳ್ಬೇಕಾಗುತ್ತೆ. ಸಾಸಿವೆನು ಹುರಿದಿದ್ದಾಗಿದೆ, ಅದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ನಾನು ಇದಕ್ಕೆ ತೊಗರಿ ಬೇಳೆ ಹಾಕೊಳ್ತಾ ಇದ್ದೀನಿ. ತೊಗರಿ ಬೇಳೆನು ಹುರ್ಕೊಂಡ್ಬಿಡ್ತೀನಿ ಚೆನ್ನಾಗಿ, ಕೆಂಪು ಬಣ್ಣ ತನ ಹುರ್ಕೊಂಡು ಬಂದು ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕೋದ್ರೆ ತುಂಬಾನೇ ಅದು ಲಾಂಗ್ ವಿಡಿಯೋ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ವಿಡಿಯೋ ಹಾಕಿ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಪೂರ್ತಿ ಲಾಂಗ್ ವಿಡಿಯೋ ಆದರೆ ನಿಮಗೂ ನೋಡೋಕ್ಕೂ ಬೇಜಾರಾಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ವಿಡಿಯೋಗೆ. ನೆಕ್ಸ್ಟ್ ನೋಡಿ ನಾನು ಉದ್ದಿನಕಾಳು ಹಾಕೊಂಡಿದ್ದೀನಿ, ಅದನ್ನು ಹಾಗೆ ಹುರ್ಕೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ಕೆಂಪು ಬಣ್ಣ ಬರಬೇಕು, ಅಂದರೆ ಬ್ರೌನ್ ಕಲರ್ ಅಂತಲ್ಲ ಅಲ್ಲಿ ತನಕ ಬರೋ ತನಕ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ಆಗಿದೆ, ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಿಷ್ಟ ಆಗಿದೆಯಲ್ಲ, ಲಾಸ್ಟಿಗೆ ನೋಡಿ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಬರೋಣ, ಸ್ವಲ್ಪ ಕೆಂಪು ಬರಬೇಕು ಅಕ್ಕಿನೂ. ನೋಡಿ ಅಕ್ಕಿನೂ ಹುರ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಹುರಿದಾಗಿದೆ ಅಕ್ಕಿನೂ, ಈ ರೀತಿಯಾಗಿ ಅಕ್ಕಿ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಇದಕ್ಕೆ ಅರಿಶಿನದ ಕೊನೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಈ ರೀತಿಯಾಗಿ ನಾನು ಅರಿಶಿನದ ಕೊನೆನೂ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪೇಪರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದೆಯಲ್ಲ, ಎಲ್ಲನೂ ನಾವು ಬಿಸಿಲಿಗೆ ಹಾಕಿ ಇಟ್ಕೊಳ್ಬೇಕಾಗುತ್ತೆ. ಲಾಸ್ಟಿಗೆ ನೋಡಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾನು ಹಾಗೆ ಫ್ರೈ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ಬರಬೇಕು ಕರಿಬೇವಿನ ಸೊಪ್ಪು. ಎಲ್ಲ ನಾನು ಹುರ್ಕೊಂಡಿದ್ದೆಲ್ಲ ನೋಡಿ ಈ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಎಲ್ಲ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಹುರ್ಕೊಂಡಿದ್ವಿ ನೋಡಿ, ಇದೆಲ್ಲ ಆಗಿದೆಯಲ್ಲ. ಇವಾಗ ಇದನ್ನೆಲ್ಲ ನಾವು ಮಿಷಿನ್ಗೆ ನಾವು ಹಾಕೋ ತನಕ ನಾವು ಬಿಸಿಲಿಗೆ ಇಡಬೇಕಾಗುತ್ತೆ. 2 ಅವರ್ ಆದರೂ ನಾವು ಬಿಸಿಲಿಗೆ ಇಟ್ಕೊಂಡೆ ನಾವು ಆಮೇಲೆ ಮಿಷಿನ್ಗೆ ಹಾಕಿಸ್ಕೊಂಡು ಬರಬೇಕಾಗುತ್ತೆ, ಅಂದರೆ ಮಿಲ್ಗೆ. ನೋಡಿ ಎಲ್ಲನೂ ನಾನು ಹಾಕಿ ಇಟ್ಕೊಂಡಿದ್ದೀನಿ, ಬಿಸಿಲಿಗೆ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದು 2 ಅವರ್ ಆದಮೇಲೆ ನಾನು ಮಿಷಿನ್ಗೆ ತೊಗೊಂಡೋಗಿ ಹಾಕಿಸ್ಕೊಂಡು ಬರ್ತೀನಿ. ಇದಾದ್ಮೇಲೆ ನೋಡಿ ಇದೆಲ್ಲ ಬಿಸಿಲಿಗೆ ಹಾಕಾದ್ಮೇಲೆ ಮಿಷಿನ್ಗೆ ಹೋಗ್ಬೇಕು ಅಂತ ಸ್ವಲ್ಪ ಹೊತ್ತಲ್ಲಿ ಈ ರೀತಿಯಾಗಿ ಅದನ್ನ ಅರಿಶಿನದ ಕೊನೆನ ನಾವು ಸ್ವಲ್ಪ ಈ ತರ ನಾವು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ, ಅಂದ್ರೆ ಜಜ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ. ಅಂದ್ರೆ ಮಿಷಿನ್ ಒಳಗೆ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ. ಹಾಗೆ ಅದು ಅವರು ಮಿಷಿನಲ್ಲಿ ಹಾಕೋದಿಲ್ಲ ಉದ್ದುದ್ದು, ಅದಕ್ಕೆ ನಾವು ಸ್ವಲ್ಪ ಜಜ್ಕೊಂಡು ಹಾಕೋಬೇಕಾಗುತ್ತೆ. ಇದೆಲ್ಲ ಹಾಕಿದ ನಂತರ ಎಲ್ಲಾನು ನಾನು ಒಂದು ಪಾತ್ರೆಗೆ ಹಾಕೊಂಡು ಬಿಡ್ತೀನಿ. ಅಷ್ಟೂ ಎಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ನಾವು ಉಳಿದ ಸಾಮಗ್ರಿಗಳೆಲ್ಲ ಇದ್ವಲ್ಲ ಅದನ್ನು ಮತ್ತೆ ಮೆಣಸಿನ್ಕಾಯಿನೂ ಹಾಕಿ ಮಿಕ್ಸ್ ಮಾಡಿ ನೋಡಿ ನಾನು ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಸಾಂಬಾರ್ ಪೌಡರ್ ನಮಗೆ ರೆಡಿ ಆಗಿದೆ ನೋಡಿ. ನಾನು ಇಷ್ಟು ಪಾತ್ರೆ ತೊಗೊಂಡೋಗಿದ್ದೆ, ಇದರಲ್ಲೇ ನಾನು ಪೌಡರ್ ಹಾಕಿಸ್ಕೊಂಡು ಬಂದಿದ್ದೀನಿ. ಪೂರ್ತಿಯಾಗಿ ನಾನು ತಣ್ಣಗೆ ಹೋಗಕ್ಕೆ ಬಿಡಬೇಕಾಗುತ್ತೆ ಇದನ್ನ. ಇದ್ರೊಳಗೆ ನೋಡಿ ನಾನು ಹುರುಳಿಕಾಳು ಹಾಕೊಂಡಿದ್ದೆ ಅಂತ ಅನ್ನಲ್ಲ, ಇದು ಮಿಷಿನ್ ಒಳಗೆ ಹಾಕೊಂಡಿದ್ದೀನಿ. ನೋಡ್ಬೋದು ನೀವು, ಹುರುಳಿಕಾಳು ಜೊತೆಗೆ ಇಷ್ಟು ನನಗೆ ಸಾಂಬಾರ್ ಪೌಡ್ರು ಬಂದಿದೆ. ಇದನ್ನು ನಾನು ಇವಾಗ ಒಂದ್ರೆ ಆಡಿಟ್ಕೊಂಡು ಬಿಡ್ತೀನಿ, ನಿಮಗೆ ತೋರಿಸ್ತೀನಿ ಎಷ್ಟು ಬಂದಿದೆ ಸಾಂಬಾರ್ ಪೌಡರ್ ಅಂತ. ಕೆಲವ್ರಿಗೆ ಗೊತ್ತಿರೋದಿಲ್ಲ, ಇದು ಹಾಗೆ ಬಿಟ್ಟು ಬಂದ್ಬಿಡ್ತಾರೆ. ನಾವು ಹುರುಳಿಕಾಳು ಹಾಕಿ ನಾವು
ಆ ಮಿಷಿನ್ ಒಳಗೆ ಹಾಕ್ಸಿದ್ರೆ ಇಷ್ಟು ನಮಗೆ ಸಾಂಬಾರ್ ಪೌಡ್ರು ಬರುತ್ತೆ ನೋಡಿ ಈ ಥರ. ಅದಕ್ಕೋಸ್ಕರ ಹುರುಳಿಕಾಳು ನಾನು ತೊಗೊಂಡೋಗಿದ್ದೆ ನೋಡಿ, ಇಷ್ಟು ಬಂದಿದೆ ಅದರೊಳಗಿಂದ. ಇವಾಗೆಲ್ಲ ನಾನು ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ. ಇದು ಹುರುಳಿಕಾಳಿದೆ ನೋಡಿ, ನಾವು ಪಲ್ಯಗೆ ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ಬೋದು ಒಂದ್ಸಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ. ಇದಾದ್ಮೇಲೆ ನೋಡಿ ನಾನು ಇದಕ್ಕೆ ಹಿಂಗ್ ಡಬ್ಬಿ ತೋರಿಸಿದ್ದೆ ನೋಡಿ, ಅದನ್ನು ಒಂದೊಂದು ಪಾತ್ರೆಗೂ ನಾನು ಹಿಂಗನ್ನ ಹಾಕಿಟ್ಕೊಂಡು ಬಿಡ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಹಿಂಗು ಎಷ್ಟು ಹಾಕಿದ್ರೂ ಸಾಂಬಾರು ರುಚಿಯಾಗೇ ಬರುತ್ತೆ. ಈಗ ಒಂದು ಪಾತ್ರೆಗೆ ನಾನು ಒಂದು ಹಾಕ್ಕೊಂಡಿದ್ನಲ್ಲ, ಅಂದರೆ 1 kg ಅಷ್ಟು ನಾನು ಇದು ಮಾಡ್ಕೊಂಡಿದ್ದೆ. ಅದಕ್ಕೆ 2 ಡಬ್ಬಿ ತೊಗೊಂಡಿದ್ದೆ ಹಿಂಗು ನೋಡಿ. ಈ ರೀತಿಯಾಗಿ ನಾನು ಬಿಸಿ ಇದ್ದಾಗಲೇ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ನೋಡಿದ್ರಲ್ಲ, 2 ಡಬ್ಬಿನೂ ನಾನು ಹಾಕ್ಕೊಂಡು ಬಿಟ್ಟಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರ್ ಪೌಡ್ರ್ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಸಾಂಬಾರ್ ಪೌಡರ್ ರೆಡಿ ಆಗಿದೆ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಸಾಂಬಾರ್ ಪೌಡ್ರು ಇಷ್ಟ ಆಗಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.